ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡಿಯರ್ ಲೈಫ್ ಮಾರ್ ಲೈಫ್ ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪೈರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ನೀವೇನಾದ್ರೂ ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಟೀಮ್ ವರ್ಕ್ ಏನಿದೆ ಅಲ್ವಾ, ಅದುವೇ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ತುಂಬಾ ಮಂದಿ ಇವತ್ತು ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಲೈಫ್ ಮಾಡ್ಕೊಳ್ತಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಟೀಮ್ ವರ್ಕ್ ಇದೆ. ನೀವೊಮ್ಮೆ ಒಂದು ಒಳ್ಳೆಯ ಟೀಮ್ ಅನ್ನ ಕ್ರಿಯೇಟ್ ಮಾಡಿದಿರಿ ಅಂತ ಹೇಳಿದ್ರೆ ದೆನ್ ನಾಳೆ ನೀವು ವರ್ಕ್ ಮಾಡದಿದ್ರೂ ಕೂಡ ನೀವು ಇನ್ಕಮ್ ಅರ್ನ್ ಮಾಡಬಹುದು, ಒಂದು ಲಕ್ಸುರಿ ಲೈಫ್ ಸ್ಟೈಲ್ ಅನ್ನ ನೀವು ಲೀಡ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ಏನು, ಒಂದು ಒಳ್ಳೆಯ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡುವುದು. ಆದ್ರೆ ಒಂದು ಒಳ್ಳೆ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ನೀವು ತುಂಬಾ ಇಂಪಾರ್ಟೆಂಟ್ ಮಾಡಬೇಕಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನೀವು ನ್ಯೂ ಪೀಪಲ್ ಅನ್ನ ನಿಮ್ಮ ನೆಟ್ವರ್ಕ್ ಅಲ್ಲಿ ಆಡ್ ಮಾಡಬೇಕಾಗತ್ತೆ. ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಮಂತ್ ಅಲ್ಲಿ ಹೊಸ ಹೊಸ ಪೀಪಲ್ಸ್ ಅನ್ನ ನಿಮ್ಮ ಟೀಮ್ ಅಲ್ಲಿ ಆಡ್ ಮಾಡ್ತಾ ಹೋದಾಗ ನಿಮ್ಮ ನೆಟ್ವರ್ಕ್ ಬೆಳೀತದೆ, ನಿಮ್ಮ ಟೀಮ್ ಡಬಲ್ ಆಗ್ತಾ ಹೋಗ್ತದೆ, ನೀವು ಜಾಸ್ತಿ ಇನ್ಕಮ್ ಅರ್ನ್ ಮಾಡ್ಬೋದು, ತುಂಬಾ ಸಕ್ಸಸ್ಫುಲ್ ಆಗ್ಬೋದು. ಅದಕ್ಕೆ ನ್ಯೂ ಪೀಪಲ್ ಅನ್ನ ನಿಮ್ಮ ಬಿಸ್ನೆಸ್ ಗೆ ಇನ್ವೈಟ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ತುಂಬಾ ಮಂದಿ ಈ ಜಾಗದಲ್ಲಿ ಫೇಲ್ ಆಗ್ತಾರೆ. ಕೆಲವರಿಗೆ ಅನಿಸ್ತದೆ ನನ್ನ ಬಿಸ್ನೆಸ್ ಗೆ ಬೇರೆಯವರನ್ನ ಇನ್ವೈಟ್ ಮಾಡುವುದು ತುಂಬಾ ಕಷ್ಟ ಅಂತ ಅನಿಸ್ತದೆ. ಬಟ್ ಆಕ್ಚುಲಿ ನಾನು ಹೇಳ್ಬೇಕಾದ್ರೆ ತುಂಬಾ ಈಸಿ ಇದೆ. ನೀವು ಮಾಡಬೇಕಾದ ಪ್ರೊಸೆಸ್ ಅಲ್ಲಿ ಮಾಡಿದಾಗ ನಿಮ್ಮ ಬಿಸ್ನೆಸ್ಗೆ ನ್ಯೂ ಪೀಪಲ್ ಅನ್ನ ಜಾಯಿನ್ ಮಾಡಿಸುವುದು, ನ್ಯೂ ಪೀಪಲ್ ಅನ್ನ ಇನ್ವೈಟ್ ಮಾಡುವುದು ತುಂಬಾ ತುಂಬಾ ಈಸಿ ಅಂತ ಹೇಳ್ತೇನೆ ನಾನು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬಿಸ್ನೆಸ್ಗೆ ನ್ಯೂ ಪೀಪಲ್ಗೆ ಇನ್ವಿಟೇಷನ್ ಹೇಗೆ ಕೊಡುವುದು, ಇದರ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಫ್ರೆಂಡ್ಸ್, ನೀವೇನಾದ್ರೂ ಒಂದು ಒಳ್ಳೆಯ ನೆಟ್ವರ್ಕರ್ ಆಗ್ಬೇಕಂತ ಅನ್ಕೊಂಡಿದ್ರೆ ನೀವು ಕಲಿಬೇಕಾದ ಇಂಪಾರ್ಟೆಂಟ್ ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ಗೆ ನ್ಯೂ ಪೀಪಲ್ ಅನ್ನ ಇನ್ವೈಟ್ ಮಾಡುವುದು. ಫ್ರೆಂಡ್ಸ್, ನೀವು ನ್ಯೂ ಪೀಪಲ್ ಅನ್ನ ನಿಮ್ಮ ಬಿಸ್ನೆಸ್ಗೆ ಇನ್ವೈಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಅದಕ್ಕೋಸ್ಕರ ಇವತ್ತು ಕೆಲವೊಂದು ಟಿಪ್ಸ್ ಕೊಡ್ತೇನೆ. ಯಾವುದೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನೀವು ಈಸಿಯಾಗಿ ನೀವು ಹೊಸ ಜನರನ್ನ ನಿಮ್ಮ ಟೀಮ್ ಅಲ್ಲಿ ಜಾಯಿನ್ ಮಾಡಿಸ್ಕೊಳ್ಬಹುದು. ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡ್ಲಿಕ್ಕೆ ಇದ್ದೇನೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಲೀಸ್ಟ್ ಬಿಲ್ಡ್ ಮಾಡೋದು. ನೀವು ನಿಮ್ಮ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಿಮ್ಮ ಹತ್ರ ಲೀಸ್ಟ್ ಬೇಕು. ಒಂದು ದೊಡ್ಡ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಚಿಕ್ಕ ಮನೆ ಮಾಡಬೇಕಾದ್ರೂ ಕೂಡ ಮೊದಲಿಗೆ ಫೌಂಡೇಶನ್ ಹಾಕ್ತಾರೆ. ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಮಾತ್ರ ಅದರ ಮೇಲೆ ಒಂದು ದೊಡ್ಡ ಮನೆ ಮಾಡ್ಲಿಕ್ಕೆ ಆಗುದು, ದೊಡ್ಡ ಬಿಲ್ಡಿಂಗ್ ಮಾಡ್ಲಿಕ್ಕೆ ಆಗುದು. ನೀವೊಂದು 100 ಫ್ಲೋರ್ ಅದು ಮನೆ ಮಾಡ್ಬೇಕಂತಿದ್ದೀರಿ, ಆದ್ರೆ ಅದಕ್ಕೆ ಒಂದು ಚಿಕ್ಕ ಫೌಂಡೇಶನ್ ಹಾಕಿದ್ರಿ ಅಂತ ಹೇಳಿದ್ರೆ ಅದರ ಮೇಲೆ ನೀವು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವು ಎಷ್ಟು ದೊಡ್ಡ ಬಿಲ್ಡಿಂಗ್ ಮಾಡ್ಬೇಕಂತಿದ್ದೀರಿ ಅಷ್ಟು ದೊಡ್ಡ, ಅಷ್ಟು ಸ್ಟ್ರಾಂಗ್ ಫೌಂಡೇಶನ್ ಆಗ್ಬೇಕಾಗತ್ತೆ ಅಲ್ವಾ. ಹಾಗೇನೆ ನೀವು ಎಷ್ಟು ದೊಡ್ಡ ಟೀಮ್ ಕ್ರಿಯೇಟ್ ಮಾಡ್ಬೇಕಂತಿದ್ದೀರಿ, ನೆಟ್ವರ್ಕ್ ಬಿಲ್ಡ್ ಮಾಡ್ಬೇಕಂತಿದ್ದೀರಿ ಅಷ್ಟೇ ಸ್ಟ್ರಾಂಗ್ ಆಗಿರುವಂತ ಲೀಸ್ಟ್ ಬಿಲ್ಡ್ ಮಾಡ್ಬೇಕಾಗತ್ತೆ. ಸೊ ಮೊದಲಿಗೆ ನಿಯರ್ಲಿ 800 ಇಂದ 1000+ ಲೀಸ್ಟ್ ಅನ್ನ ಬಿಲ್ಡ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್, ನಿಮ್ಗೆ ಯಾರ್ದೆಲ್ಲ ಪರಿಚಯ ಇದೆ ಅವರೆಲ್ಲರದ್ದು ನೇಮ್ ಅನ್ನ ಒಂದು ಬುಕ್ ಅಲ್ಲಿ ಲೀಸ್ಟ್ ಮಾಡ್ಕೊಳ್ಳಿ. ಅವ್ರದ್ದು ನೇಮ್, ಕಾಂಟ್ಯಾಕ್ಟ್ ನಂಬರ್, ಸಮ್ ಡೀಟೇಲ್ಸ್ ನ ಜೊತೆಲಿ ಲೀಸ್ಟ್ ಮಾಡ್ಕೊಳ್ಳಿ. ಇದು ನಿಮ್ಮ ಬಿಸ್ನೆಸ್ ಅದ್ದು ಫೌಂಡೇಶನ್ ಆಗಿದೆ. ಸೊ ಫಸ್ಟ್ ಗೆ ಮಾಡಬೇಕಾಗಿರುವಂತದ್ದು ನೀವು ಲೀಸ್ಟ್ ಬಿಲ್ಡ್ ಮಾಡುವುದು. ಅದರ ನಂತರ ದೆನ್ ನೀವೇನ್ ಮಾಡ್ಬೇಕು, ಆ ಲೀಸ್ಟ್ ಅಲ್ಲಿ ಇದ್ದವರಿಗೆ ಇನ್ವೈಟ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ಗೆ. ಆ ಲೀಸ್ಟ್ ಅಲ್ಲಿ ಇದ್ದವರಿಗೆ ಎಲ್ರಿಗೆ ನೀವು ಸಡನ್ಲಿ ಇನ್ವೈಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊದಲಿಗೆ ನೀವೇನ್ ಮಾಡ್ಬೇಕಾಗ್ತದೆ, ಹಾಟ್ ಸರ್ಕಲ್ ಇನ್ವೈಟ್ ಮಾಡ್ಬೇಕು. ಈಗ ಹಾಟ್ ಸರ್ಕಲ್ ಅಂದ್ರೆ ಏನು? ಹಾಟ್ ಸರ್ಕಲ್ ಅಂತ ಹೇಳಿದ್ರೆ ಅತ್ಯಂತ ಜಾಸ್ತಿ ಕ್ಲೋಸ್ ಇರುವವರು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಡೈಲಿ ಸಿಗುವಂತ ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲರೂ ನಿಮ್ಮ ಹಾಟ್ ಸರ್ಕಲ್ ಗೆ ಬರ್ತಾರೆ. ಫಸ್ಟ್ ಗೆ ಈ ಹಾಟ್ ಸರ್ಕಲ್ ಅಲ್ಲಿ ಇರುವವರಿಗೆ ಇನ್ವೈಟ್ ಮಾಡಿ. ಯಾಕಂದ್ರೆ ಅವರು ತುಂಬಾ ಕ್ಲೋಸ್ ಇರ್ತಾರೆ, ನಿಮ್ಮ ಮೇಲೆ ತುಂಬಾ ಬಿಲೀವ್ ಇರುತ್ತೆ, ಅವರು ಈಸಿಲಿ ಬರ್ತಾರೆ ನಿಮ್ಮ ಬಿಸ್ನೆಸ್ ಪ್ಲಾನ್ ಕೇಳಲಿಕ್ಕೋಸ್ಕರ. ಅದರ ನಂತರದೇನು ವಾರ್ಮ್ ಸರ್ಕಲ್. ವಾರ್ಮ್ ಸರ್ಕಲ್ ನಿಮ್ದು ಕಾಲೀಗ್ಸ್ ಆಗಿರ್ಬೋದು, ನಿಮ್ದು ನೇಬರ್ಸ್ ಆಗಿರ್ಬೋದು, ದೂರದ ರಿಲೇಟಿವ್ಸ್ ಆಗಿರ್ಬೋದು, ತುಂಬಾ ಕ್ಲೋಸ್ ಇಲ್ಲ ಅಂತವ್ರು ವಾರ್ಮ್ ಸರ್ಕಲ್ಗೆ ಬರ್ತಾರೆ. ನಿಮ್ದು ಹಾಟ್ ಸರ್ಕಲ್ ಮುಗಿದ ನಂತರ ವಾರ್ಮ್ ಸರ್ಕಲ್ ಅಲ್ಲಿ ಇರುವವರಿಗೆ ಇನ್ವೈಟ್ ಮಾಡಿ. ಅದರ ನಂತರ ಮತ್ತೆ ಇನ್ವಿಟೇಷನ್ ಮಾಡಿ ಯಾರಿಗೆ, ಕೋಲ್ಡ್ ಸರ್ಕಲ್ಗೆ. ಅಂದ್ರೆ ತುಂಬಾ ದೂರದ ಫ್ರೆಂಡ್ಸ್ ಆಗಿರ್ಬೋದು, ಸ್ಟ್ರೇಂಜರ್ಸ್ ಆಗಿರ್ಬೋದು, ಅವರೆಲ್ಲ ಕೋಲ್ಡ್ ಸರ್ಕಲ್ಗೆ ಬರ್ತಾರೆ. ಸೊ ನಿಮ್ಮ ಲಿಸ್ಟ್ ಅಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಳಿ. ಹಾಟ್ ಸರ್ಕಲ್ ಎಷ್ಟು ಮಂದಿ ಇದ್ದಾರೆ, ವಾರ್ಮ್ ಸರ್ಕಲ್ ಎಷ್ಟು ಮಂದಿ ಇದ್ದಾರೆ, ಕೋಲ್ಡ್ ಸರ್ಕಲ್ ಎಷ್ಟು ಮಂದಿ ಇದ್ದಾರೆ. ಡಿವೈಡ್ ಮಾಡಿಕೊಂಡು ಮೊದಲಿಗೆ ಹಾಟ್ ಸರ್ಕಲ್ ಇನ್ವೈಟ್ ಮಾಡ್ಬೇಕಾಗುತ್ತೆ, ದೆನ್ ವಾರ್ಮ್ ಸರ್ಕಲ್, ದೆನ್ ಕೋಲ್ಡ್ ಸರ್ಕಲ್. ಈಗ ಇನ್ವೈಟ್ ಹೇಗೆ ಮಾಡೋದು ಫ್ರೆಂಡ್ಸ್? ನೀವು ಯಾರಿಗೆ ಇನ್ವೈಟ್ ಮಾಡ್ಬೇಕಂತಿದ್ದೀರಾ, ಇನ್ವೈಟ್ ಮಾಡ್ಲಿಕ್ಕಿಂತ ಮೊದಲು ವೆರಿ ಇಂಪಾರ್ಟೆಂಟ್ ಒಂದು ವಿಷಯವನ್ನ ಗಮನದಲ್ಲಿ ನೀವು ಇಟ್ಕೊಳ್ಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ ನೀವು ಯಾರಿಗೆ ಇನ್ವೈಟ್ ಮಾಡ್ಬೇಕಂತಿದ್ದೀರಿ ಅವರ ಜೊತೆಲಿ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿರ್ಬೇಕಾಗ್ತದೆ.
ಈಗ ಹಾಟ್ ಸರ್ಕಲ್ ಜೊತೆಯಲ್ಲಿ ನೀವು ಯಾವತ್ತು ಮೀಟ್ ಆಗ್ತಿರ್ತೀರಿ, ಸಿಗ್ತಾ ಇರ್ತೀರಿ, ನಿಮ್ದು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಬಟ್ ಈ ವಾರ್ಮ್ ಸರ್ಕಲ್ ಮತ್ತು ಕೋಲ್ಡ್ ಸರ್ಕಲ್ಸ್ ಇನ್ವೈಟ್ ಮಾಡ್ಲಿಕ್ಕೆ ಹೋಗುವಾಗ ನೀವು ಮೊದಲಿಗೆ ಅವ್ರ ಜೊತೆಲಿ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡಿ ದೆನ್ ಇನ್ವೈಟ್ ಮಾಡಿ. ಯಾಕಂದ್ರೆ ನಿಮ್ಮ ಬಿಸ್ನೆಸ್ ಪ್ಲಾನ್ ಅನ್ನ ಕೇಳಲಿಕ್ಕೆ ಅವ್ರು ಬರಬೇಕು ಅಂತ ಹೇಳಿದ್ರೆ ನಿಮ್ದು ಮತ್ತು ಅವ್ರ ಮಿಡ್ಲಲ್ಲಿ ರಿಲೇಶನ್ಶಿಪ್ ಕೂಡ ಇರಬೇಕಾಗುತ್ತೆ. ರಿಲೇಶನ್ಶಿಪ್ ಸ್ವಲ್ಪ ಇಲ್ದಿದ್ರೆ ನಿಮ್ಮ ಮೇಲೆ ಅವರಿಗೆ ಬಿಲೀವ್ ಇರಲ್ಲ. ಬಿಲೀವ್ ಇಲ್ದಿದ್ರೆ ನಿಮ್ಮ ಬಿಸ್ನೆಸ್ ಪ್ಲಾನ್ ಕೇಳಲಿಕ್ಕೆ ಅವ್ರು ಬರೋದು ಕೂಡ ಇಲ್ಲ. ಸೊ ಮೊದಲಿಗೆ ಅವ್ರ ಜೊತೆಲಿ ಒಳ್ಳೆ ರಿಲೇಶನ್ ಬಿಲ್ಡ್ ಮಾಡಿ ದೆನ್ ಅವರನ್ನ ನೀವು ಇನ್ವೈಟ್ ಮಾಡ್ಬೇಕಾಗತ್ತೆ. ಈಗ ಇನ್ವೈಟ್ ಹೇಗೆ ಮಾಡೋದು ಫ್ರೆಂಡ್ಸ್? ಇನ್ವೈಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ನೀವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, 90% ನಿಮ್ಮ ಇನ್ವಿಟೇಷನ್ ಡಿಸೈಡ್ ಮಾಡುವಂತದ್ದೇ ಆ ಪಾಯಿಂಟ್ ಆಗಿರ್ತದೆ. ಅದೇನಪ್ಪ ಅಂತ ಹೇಳಿದ್ರೆ ನೀಡ್ ಐಡೆಂಟಿಫಿಕೇಶನ್ ಪ್ಲಸ್ ನೀಡ್ ಬೇಸ್ಡ್ ಆಫರ್. ನೀವು ಯಾರಿಗೆ ಇನ್ವೈಟ್ ಮಾಡ್ಬೇಕಂತಿದ್ದೀರಿ ಆ ವ್ಯಕ್ತಿಗೆ ಏನ್ ಬೇಕು, ಆ ವ್ಯಕ್ತಿಯದ್ದು ಏಮ್ ಏನಿದೆ, ಅವ್ರದ್ದು ಗೋಲ್ ಏನಿದೆ, ಅವ್ರದ್ದು ಫ್ಯೂಚರ್ ಪ್ಲಾನ್ಸ್ ಏನಿದೆ, ಇದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಅದು ತಿಳ್ಕೊಂಡಾಗ ಮಾತ್ರ ನೀವು ಅವರಿಗೆ ಏನ್ ಹೇಳಿ ಇನ್ವೈಟ್ ಮಾಡ್ಬೋದು. ನಿಮ್ಮ ಬಿಸ್ನೆಸ್ ಏನಿದೆ ಅದು ಅವರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದನ್ನ ನೀವು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ದಾಟ್ಸ್ ವೈ ಆ ವ್ಯಕ್ತಿಗೆ ಏನ್ ಬೇಕು ಅಂತ ಹೇಳೋದನ್ನ ತಿಳ್ಕೊಳ್ಳಿ. ನೀವು ಮೊಬೈಲ್ ತಗೊಳ್ಳಿಕ್ಕೆ ಮೊಬೈಲ್ ಶಾಪಿಗೆ ಹೋಗ್ತೀರಾ, ಫಸ್ಟ್ ಅಲ್ಲಿ ಅವ್ರು ಏನ್ ಕೇಳ್ತಾರೆ, ಯಾವ ಮೊಬೈಲ್ ಬೇಕು ಅಂತ ಕೇಳ್ತಾರೆ ಅಲ್ವಾ? ನೋಡಿ, ನಿಮಗೆ ಬೇಕಾದ ಮೊಬೈಲ್ ನೀವು ಹೇಳ್ತಾರೆ ನಂಗೆ ಸ್ಯಾಮ್ಸಂಗ್ ಬೇಕು ಅಂತ, ಅವ್ರು ನಿಮ್ಗೆ ಸ್ಯಾಮ್ಸಂಗ್ ಮೊಬೈಲ್ ಕೊಡ್ತಾರೆ. ಅವರು ನಿಮ್ಗೆ ಯಾವ್ದು ಬೇಕಂತ ಕೇಳದೆ ಡೈರೆಕ್ಟ್ ಆಗಿ ಯಾವ್ದೋ ಒಂದು ಮೊಬೈಲ್ ಕೊಟ್ರೆ ನೀವು ತಗೊಳ್ಳೋದಿಲ್ಲ. ಅಥವಾ ನೀವು ಮೊಬೈಲ್ ತಗೊಳ್ಳಿಕ್ಕೆ ಹೋಗಿರ್ತೀರಾ, ನಿಮ್ಗೆ ಅವ್ರು ಲ್ಯಾಪ್ಟಾಪ್ ಕೊಟ್ಟರು ಕೂಡ ನೀವು ತಗೊಳ್ಳೋದಿಲ್ಲ ಅಲ್ವಾ? ಅವ್ರು ಏನ್ ಮಾಡ್ತಾರೆ, ನಿಮ್ಮ ನೀಡ್ ಐಡೆಂಟಿಫೈ ಮಾಡಿ ನೀಡಿಗೆ ತಕ್ಕ ಆಫರ್ ಕೊಡ್ತಾರೆ ಅಲ್ವಾ? ಸೊ ನೀವು ಕೂಡ ಹಾಗೇನೆ, ನೀವು ಯಾರಿಗೆ ಇನ್ವೈಟ್ ಮಾಡ್ಬೇಕಂತಿದ್ದೀರಿ ಅವ್ರಿಗೆ ಏನ್ ನೀಡ್ ಇದೆ, ಅವರಿಗೆ ಏನ್ ಬೇಕು. ಕೆಲವರಿಗೆ ಇನ್ಕಮ್ ಬೇಕಿರುತ್ತೆ, ಕೆಲವರಿಗೆ ಕರಿಯರ್ ಚೆನ್ನಾಗಿ ಮಾಡ್ಕೊಳ್ಬೇಕಂತಿರ್ತಾರೆ, ಇನ್ ಕೆಲವರು ಪಾರ್ಟ್ ಟೈಮ್ ಆಗಿ ಇನ್ಕಮ್ ಮಾಡ್ಬೇಕಂತಿರ್ತಾರೆ, ಇನ್ ಕೆಲವರು ಬಿಸ್ನೆಸ್ ಮಾಡ್ಬೇಕು ಅಂತಿರ್ತಾರೆ, ಇನ್ ಕೆಲವ್ರದ್ದು ಡ್ರೀಮ್ ಕಾರ್ ತಗೊಳ್ಬೇಕಂತಿರುತ್ತೆ, ಇಲ್ಲ ಫಾರಿನ್ ಟ್ರಿಪ್ ಹೋಗ್ಬೇಕಂತಿರುತ್ತೆ, ಏನ್ ಬೇಕಾದ್ರೂ ಇರ್ಬೋದು. ಆ ನೀಡ್ ಯಾವುದು ಅಂತ ಐಡೆಂಟಿಫೈ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಇದೆ. ದೆನ್ ಆ ನೀಡಿಗೆ ತಕ್ಕ ಆಫರ್ ಕೊಡುವುದು. ಈ ಎರಡು ವಿಷಯಗಳನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ 90% ನಿಮ್ಮ ಇನ್ವಿಟೇಷನ್ ಸಕ್ಸಸ್ಫುಲ್ ಆಗುತ್ತೆ. ಈ ಎರಡು ವಿಷಯಗಳನ್ನ ಪ್ರಾಪರ್ ಆಗಿ ಮಾಡಿ. ನೆಕ್ಸ್ಟ್, ಇದೆರಡನ್ನು ಮಾಡಿದ ನಂತರ ನೀವು ಅವರಿಗೆ ನೀಡ್ ಬೇಸ್ಡ್ ಆಫರ್ ಕೊಟ್ಟ ನಂತರ ನೀವು ಅವರಿಗೆ ಏನ್ ಪ್ರೆಸೆಂಟೇಶನ್ ಕೇಳಲಿಕ್ಕೋಸ್ಕರ ನೀವು ಅವರಿಗೆ ಇನ್ವೈಟ್ ಮಾಡ್ತೀರಲ್ವಾ, ಅಲ್ಲಿ ನಿಮ್ಮ ಹತ್ರ ಯಾವತ್ತು 2 ಡೇಟ್ ಮತ್ತು 2 ಟೈಮ್ ಇರಲಿ. ನೆನಪಿಟ್ಕೊಳ್ಳಿ, ನೀವು ಅವರಿಗೆ ಇನ್ವೈಟಿಂಗ್ ಮಾಡಿದ್ದೀರಾ ಯಾವಾಗಕ್ಕೆ? ಸಂಡೆಗೆ. ಸಂಡೇ ಪ್ರೆಸೆಂಟೇಷನ್ಗೆ ನಿಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಂಡೆಗೆ ನೀವು ಅವರಿಗೆ ಇನ್ವೈಟ್ ಮಾಡ್ತಿದ್ದೀರಿ. ಬೈ ಚಾನ್ಸ್ ಆ ವ್ಯಕ್ತಿ ಸಂಡೇ ನಾನು ಬಿಸಿ ಇದ್ದೇನೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರೆ ನಿಮ್ಮ ಹತ್ರ ಮತ್ತೊಂದು ಡೇಟ್ ಇರಬೇಕು. ವೆಡ್ನೆಸ್ಡೇ ಆಗಿರ್ಬೋದು, ಥರ್ಸ್ಡೇ ಆಗಿರ್ಬೋದು, ಮತ್ತೊಂದು ಡೇಟ್ ಕೂಡ ಅವರಿಗೆ ಕೊಡ್ಲಿಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿ ಇಟ್ಕೊಂಡಿರಿ. ಅಂಡ್ ಟೈಮಿಂಗ್ ಕೂಡ ಹಾಗೇನೆ, ಟೈಮಿಂಗು 2 ಇರಲಿ. ಎಕ್ಸಾಂಪಲ್, ನೀವು ಅವರಿಗೆ ಮಾರ್ನಿಂಗ್ 10 o'clock ನೀವು ಅವರಿಗೆ ನಿಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇನ್ವೈಟ್ ಮಾಡಿದ್ರಿ. ಬೈ ಚಾನ್ಸ್ ಅವರು 10 o'clock ಬಿಸಿ ಇದ್ದೇನೆ ಅಂತ ಹೇಳಿದ್ರು, ನಿಮ್ಮ ಹತ್ರ ಮತ್ತೊಂದು ಟೈಮ್ ಕೂಡ ಇರಲಿ. 10 o'clock ಆಗಿಲ್ವಾ, ಚಲೋ 2 o'clock ಬನ್ನಿ, 4 o'clock ಬನ್ನಿ. ಯಾವತ್ತೂ ಕೂಡ ನಿಮ್ಮ ಹತ್ರ 2 ಡೇಟ್ ಮತ್ತು 2 ಟೈಮ್ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಬೈ ಚಾನ್ಸ್ ನಿಮ್ಮ ಡೇಟಿಗೆ ನಿಮ್ಮ ಟೈಮಿಗೆ ಅವರು ಸೆಟ್ ಆಗಿಲ್ವಾ, ನೀವು ಇಮಿಡಿಯೇಟ್ ಆಗಿ ಆ ಮತ್ತೊಂದು ಡೇಟ್ ಮತ್ತು ಟೈಮ್ ಅನ್ನು ಅವರಿಗೆ ಕೊಡ್ಬೋದು. ಅವಾಗ ಇನ್ನು ಈಸಿಯಾಗಿ ನೀವು ಅವರಿಗೆ ಬಿಸ್ನೆಸ್ ಪ್ಲಾನ್ ಬಗ್ಗೆ ಅರ್ಥ ಮಾಡಿಸ್ಲಿಕ್ಕೆ ನೀವು ಅವರಿಗೆ ಇನ್ವೈಟ್ ಮಾಡಬಹುದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಇದರ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂತ ಸ್ಟೆಪ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಮತ್ತು ಟೇಕ್ ಅವೇ. ಯಾವ ಬಿಸ್ನೆಸ್ ಪ್ಲಾನ್ ಬಗ್ಗೆ ನೀವು ಅವರಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ ಅದರದ್ದು ಇಂಪಾರ್ಟೆನ್ಸ್ ಕೂಡ ಕೊಡಿ. ಅದರಿಂದ ಎಷ್ಟು ಮಂದಿದು ಲೈಫ್ ಬದಲಾಗಿದೆ, ಅದು ಅವರ ಲೈಫಲ್ಲಿ ಏನು ಬದಲಾವಣೆ ತರ್ಬೋದು ಅದನ್ನು ಕೂಡ ಅವರಿಗೆ ಒಂದು ಸ್ವಲ್ಪ ಅರ್ಥ ಮಾಡಿಸಿ. ನೀವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಾದ್ರೆ ಏನಾಗುತ್ತೆ, ನಾಳೆ ಮೇ ಬಿ ಯಾವ್ದೊಂದು ಫಂಕ್ಷನ್ ಬಂತು, ಇಲ್ಲ ಫ್ರೆಂಡ್ಸ್ ಜೊತೆ ಮೂವಿ ನೋಡ್ಲಿಕ್ಕೆ ಹೋಗ್ಬೇಕಂತ ಫ್ರೆಂಡ್ಸ್ ಕರೆದ್ರು, ಅವರು ಹೋಗಿ ಬಿಡ್ತಾರೆ. ನೀವು ಇದು ಅವರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಅಂತೇಳಿ ಅವರಿಗೆ ಅರ್ಥ ಮಾಡಿಸಿದಾಗ ಮಾತ್ರ ಅವ್ರು ಬರ್ತಾರೆ ಪ್ರೆಸೆಂಟೇಷನ್ ಕೇಳಲಿಕ್ಕೆ. ಅಂಡ್ ಹಾಗೇನೆ ಟೇಕ್ ಅವೇ ಮಾಡೋದು ಮರಿಬೇಡಿ. ಟೇಕ್ ಅವೇ ಅಂದ್ರೆ ಏನು? ನೀವು ಒಂದು ಅಂಗಡಿಗೆ ಹೋಗ್ತೀರಿ, ಒಂದು ಮಾರ್ಕೆಟಿಗೆ ಹೋದ್ರಿ, ಏನೋ ಒಂದು ಬಟ್ಟೆ ತಗೊಳ್ಳಿಕ್ಕೆ 1000 rupees ಅಂತ ಹೇಳಿದ್ರು, ನೀವು ಹೇಳ್ತೀರಿ 700 rupees ಅಲ್ಲಿ ಕೊಡಿ ಅಂತ. ಅವ್ರು ಹೇಳ್ತಾರೆ ಇಲ್ಲ ಸರ್ 800 rupees, ಅದಕ್ಕಿಂತ ಕಮ್ಮಿ ಕೊಡ್ಲಿಕ್ಕೆ ಆಗುದಿಲ್ಲ, ಬೇಕಾದ್ರೆ ತಗೊಳ್ಳಿಲ್ದಿದ್ರೆ ಪರವಾಗಿಲ್ಲ. ನೋಡಿ, ಬೇಕಾದ್ರೆ ತಗೊಳ್ಳಿಲ್ದಿದ್ರೆ ಪರವಾಗಿಲ್ಲ, ದಟ್ ಇಸ್ ಟೇಕ್ ಅವೇ. ಕಳೆದುಕೊಳ್ಳುವ ಭಯ ಬರುತ್ತೆ ನಮಗೆ, ಇದಕ್ಕಿಂತ ಕಮ್ಮಿ ಕೊಡ್ಲಿಕ್ಕಿಲ್ಲ ಅವನಂತ ನಾವೇನ್ ಮಾಡ್ತೇವೆ, ಚಲೋ ತಗೊಂಡ್ಬಿಡ್ತೇವೆ. ಇದೇ ರೀತಿ ನೀವು ಕೂಡ ಅವರಿಗೆ ಇನ್ವಿಟೇಷನ್ ಕೊಟ್ಟ ನಂತರ ಲಾಸ್ಟ್ ಅಲ್ಲಿ ಟೇಕ್ ಅವೇ ಮಾಡಿ.
ನೀವು ನಾಳೆ ಬರ್ಲಿಕ್ಕೆ ಆಗುದಿಲ್ದಿದ್ರೆ ನೀವು ನಂಗೆ ಮಾರ್ನಿಂಗ್ ಇನ್ಫಾರ್ಮ್ ಮಾಡಿ, ನಾನು ನಿಮ್ಮ ಬದಲು ಬೇರೆ ಯಾರಿಗಾದ್ರೂ ಈ ಅಪಾರ್ಚುನಿಟಿ ಕೊಡ್ತೇನೆ. ಅಂದ್ರೆ ಈ ಅಪಾರ್ಚುನಿಟಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುವುದು, ನನಗಲ್ಲ ಅಂತ ಹೇಳುದನ್ನ ನೀವರಿಗೊಂದು ಸ್ವಲ್ಪ ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರ ಈ ಟೇಕ್ ಅವೇ ಕೂಡ ಮಾಡ್ಲಿಕ್ಕೆ ಮರಿಬೇಡಿ. ಇಂಪಾರ್ಟೆನ್ಸ್ ಮತ್ತು ಟೇಕ್ ಅವೇ ಇದೆರಡನ್ನೂ ಕೂಡ ಮಾಡಬೇಕು ಇನ್ವಿಟೇಷನ್ ನ ಕೊನೆಯಲ್ಲಿ. ಆವಾಗ ಮಾತ್ರ ಮುಂದ್ಗಡೆ ವ್ಯಕ್ತಿ ನಾಳೆ ನಿಮ್ಮ ಬಿಸ್ನೆಸ್ ಪ್ಲಾನ್ ಕೇಳಲಿಕ್ಕೆ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದರ ಜೊತೆಯಲ್ಲಿ ನೆಕ್ಸ್ಟ್ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇನ್ವೈಟಿಂಗ್ ಮುಗಿದ ನಂತರ, ವೆರಿ ಇಂಪಾರ್ಟೆಂಟ್ ಇದು, ಇನ್ವಿಟೇಷನ್ ಮುಗಿದ ನಂತರ ನೀವು ಇನ್ವಿಟೇಷನ್ ಮಾಡಿದ್ದು ಹೇಗಾಯಿತು ಅಂತ ಹೇಳುವುದನ್ನ ಒಮ್ಮೆ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳಿ. ನಾನು ಇನ್ವೈಟ್ ಮಾಡಿದ್ದು ಸರಿಯಾಗಿತ್ತಾ? ನಾನು ಯಾವ ರೀತಿ ನನ್ನ ಫ್ರೆಂಡಿಗೆ ಇನ್ವೈಟ್ ಮಾಡಿದೆ ಅದೇ ರೀತಿ ನನಗೆ ನನ್ನ ಫ್ರೆಂಡ್ ಯಾರಾದ್ರೂ ಇನ್ವೈಟ್ ಮಾಡಿದ್ರೆ ನಾನು ಪ್ರೆಸೆಂಟೇಷನ್ ಕೇಳಲಿಕ್ಕೆ ಹೋಗ್ತಿದ್ನಾ? ಒಮ್ಮೆ ಆಲೋಚನೆ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗ್ತದೆ, ನೀವು ಇಲ್ಲ ನಾನು ಈ ರೀತಿ ಹೇಳಿದ್ರೆ ಮೇ ಬಿ ನಾನು ಹೋಗ್ತಿದ್ದೆ, ನನಗೆ ಆ ರೀತಿ ಹೇಳಿದ್ರೆ ಹೋಗ್ತಿದ್ದೆ, ನನಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಸಿದ್ರೆ ಹೋಗ್ತಿದ್ದೆ. ನಿಮ್ಗೆ ಗೊತ್ತಾಗ್ತದೆ ಅವಾಗ ಏನ್ ಮಿಸ್ಟೇಕ್ ಆಯ್ತು ಅಲ್ಲಿ ಅಂತ. ಈ ಸೆಲ್ಫ್ ರೆಕ್ಟಿಫಿಕೇಶನ್, ಸೆಲ್ಫ್ ರಿಯಲೈಸೇಷನ್ ಏನಿದೆಯಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದೇನ್ ಮಾಡ್ತದೆ, ಡೇ ಬೈ ಡೇ ನಿಮ್ಮ ಇನ್ವಿಟೇಷನ್ ಅನ್ನ ಬೆಟರ್ ಮಾಡಿಸ್ತಾ ಹೋಗುತ್ತೆ, ಬೆಸ್ಟ್ ಮಾಡಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸೆಲ್ಫ್ ರೆಕ್ಟಿಫಿಕೇಶನ್, ಸೆಲ್ಫ್ ರಿಯಲೈಸೇಷನ್ ಕೂಡ ಮಾಡಬೇಕು ಇನ್ವಿಟೇಷನ್ ಮಾಡಿದ ನಂತರ. ಫ್ರೆಂಡ್ಸ್, ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ನೀವು ಇನ್ವೈಟ್ ಮಾಡಿದಾಗ ನಿಮ್ಮ ಬಿಸ್ನೆಸ್ಗೆ ನ್ಯೂ ಪೀಪಲ್ ಅನ್ನ ಜಾಯಿನ್ ಮಾಡಿಸೋದು ಅಥವಾ ನಿಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ನೀವು ಅವ್ರನ್ನ ಏನ್ ಕರಿಬೇಕಂತಿದ್ದೀರಾ ಅದು ತುಂಬಾ ಈಸಿ ಆಗುತ್ತೆ. ನಿಮ್ಮ ಇನ್ವಿಟೇಷನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ನೀವು ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ. ಅಂಡ್ ಇದರ ಜೊತೆಲಿ ಇನ್ನೊಂದು ವಿಷಯವಿದೆ, ಯಾವುದನ್ನ ನೀವು ಮಾಡಬಾರ್ದು. ಅದ್ಯಾವುದು? 3 Fs. ಈ 3 Fs ಅನ್ನ ನೀವು ಫಾಲೋ ಮಾಡಬೇಡಿ. ಅದರಲ್ಲಿ ಮೊದಲನೇದಿದೆ ಫಿಯರ್ ಟು ಸ್ಪೀಕ್. ಇನ್ವೈಟಿಂಗ್ ಮಾಡುವಾಗ ನೀವು ಯಾವತ್ತೂ ಕೂಡ ಹೆದರಿಕೆ ಇರಬಾರ್ದು. ಹೆದರ್ಕೊಂಡು ಇನ್ವಿಟೇಷನ್ ನೀವು ಮಾಡಿದಾಗ ಮುಂದ್ಗಡೆ ವ್ಯಕ್ತಿ ನಿಮ್ಮ ಬಿಸ್ನೆಸ್ ಪ್ಲಾನ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ತಗೊಳ್ಳುವುದಿಲ್ಲ. ಕಾನ್ಫಿಡೆಂಟ್ ಆಗಿ, ನ್ಯಾಚುರಲ್ ಆಗಿ, ಜೋಶಲ್ಲಿ ಮಾತಾಡ್ಬೇಕಾಗುತ್ತೆ. ಅವಾಗ ಮಾತ್ರ ಆ ವ್ಯಕ್ತಿ ನಿಮ್ಮ ಮಾತನ್ನ ಬಿಲೀವ್ ಮಾಡ್ತಾನೆ. ಸೊ ಫಿಯರ್ ಟು ಸ್ಪೀಕ್ ಬೇಡ, ಮಾತಾಡ್ಲಿಕ್ಕೆ ಹೆದರಿಕೆ ತೆಗ್ದಾಕಿ. ನೆಕ್ಸ್ಟ್, ಫಿಯರ್ ಆಫ್ ರಿಜೆಕ್ಷನ್. ಫ್ರೆಂಡ್ಸ್, ನಾನು ಇನ್ವೈಟ್ ಮಾಡಿದ ನಂತರ ಆ ವ್ಯಕ್ತಿ ನಾನು ನಾಳೆ ಬರುವುದಿಲ್ಲ ಅಂತ ಹೇಳಿದ್ರೆ ಅಥವಾ ಬರದೇ ಹೋದ್ರೆ, ಇದು ಕೂಡ ಅಷ್ಟೇ. ಈ ರಿಜೆಕ್ಷನ್, ಫಿಯರ್ ಆಫ್ ರಿಜೆಕ್ಷನ್ ಕೂಡ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೋಡಿ, ನಿಮ್ಮ ಕೆಲಸ ನೀವು ಅವರಿಗೆ ಇನ್ವಿಟೇಷನ್ ಕೊಡುವುದು, ಬನ್ನಿ ಬೆಳೆಯುವ, ಮುಂದೆ ಹೋಗುವ ಅಂತ. ಅದನ್ನ ಯೂಸ್ ಮಾಡ್ಕೊಳ್ಳೋದು ಬಿಡುದು ಅವರಿಗೆ ಬಿಟ್ಟಿರುವಂತದ್ದು. ಬೈ ಚಾನ್ಸ್ ಅವ್ರು ಯೂಸ್ ಮಾಡ್ಕೊಂಡಿಲ್ಲ, ಪರವಾಗಿಲ್ಲ, ಮತ್ತೊಬ್ಬರಿಗೆ ಇನ್ವಿಟೇಷನ್ ನೀವು ಕೊಡ್ಬೋದು. 130 crore ಪಾಪ್ಯುಲೇಷನ್ ಇದೆ, ಇವ್ರು ಬರ್ದಿರ ಮತ್ತೊಬ್ಬರಿಗೆ ನೀವು ಇನ್ವೈಟ್ ಮಾಡ್ಬೋದು, ನೋ ಇಶ್ಯೂ. ಅಲ್ಲಿ ನೀವು ಅವರು ಬರದೇ ಹೋದ್ರೆ ಅಂತೇಳಿ ನೀವು ಆಲೋಚನೆ ಮಾಡಿ ಇನ್ವೈಟಿಂಗ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ಬಿಲ್ಡ್ ಮಾಡಬೇಕು, ಟೀಮ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇನ್ವಿಟೇಷನ್ ತುಂಬಾ ಇಂಪಾರ್ಟೆಂಟ್ ವರ್ಕ್. ಸೊ ಫಿಯರ್ ಆಫ್ ರಿಜೆಕ್ಷನ್ ಬೇಡ, ನಿಮ್ಮ ಕೆಲಸ ನೀವು ಮಾಡಿ. ಇನ್ವೈಟ್ ಮಾಡ್ಬೇಕು, ನಾ ಇನ್ವೈಟ್ ಮಾಡ್ತೇನೆ, ಬಂದ್ರೆ ಬಂದ, ಇಲ್ದ್ರೆ ಇಲ್ಲ, ಪರವಾಗಿಲ್ಲ, ನೋ ಇಶ್ಯೂ. ಫಿಯರ್ ಆಫ್ ರಿಜೆಕ್ಷನ್ ತೆಗ್ದಾಕಿ. ನೆಕ್ಸ್ಟ್, ಫಿಯರ್ ಆಫ್ ಲೂಸಿಂಗ್ ರೆಪ್ಯುಟೇಷನ್. ನಾನು ಇನ್ವೈಟ್ ಮಾಡಿದಾಗ ಆ ವ್ಯಕ್ತಿ ನನ್ನ ಬಗ್ಗೆ ಏನ್ ತಿಳ್ಕೊಳ್ಬಹುದು, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ, ನನ್ನ ಬಗ್ಗೆ ಇವ್ರೇನಪ್ಪ ಏನೋ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಏನಾದ್ರು ಬೇರೆ ರೀತಿ ಆಲೋಚನೆ ಮಾಡಿದ್ರೆ. ಫ್ರೆಂಡ್ಸ್, ಈ ರೀತಿ ಕೂಡ ಕೆಲವರು ಆಲೋಚನೆ ಮಾಡ್ತಾರೆ. ಹಾಗೆ ಆಲೋಚನೆ ಮಾಡಿ ಅವ್ರು ಇನ್ವಿಟೇಷನ್ ಮಾಡ್ಲಿಕ್ಕೆ ಹೋಗುದೇ ಇಲ್ಲ. ಇದು ಕೂಡ ರಾಂಗ್, ಹಾಗೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಮಾಡ್ತಿರುವ ಕೆಲಸದ ಮೇಲೆ ನಿಮ್ಗೆ ಪ್ರೌಡ್ನೆಸ್ ಇರಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಏನಿದೆ ಅದು ಇವತ್ತಿನ ಕಾಲದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ ಫ್ರೆಂಡ್ಸ್. ಪ್ರತಿಯೊಬ್ಬ ವ್ಯಕ್ತಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಇದ್ದಾನೆ. ಒಬ್ಬ ವ್ಯಕ್ತಿ ಝೀರೋದಿಂದ ಹೀರೋ ಆಗುವಂತ ಒಂದು ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಇಲ್ಲಿ ಕ್ವಾಲಿಫಿಕೇಶನ್, ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದು ಯಾವುದು ಬೇಕಾಗಿಲ್ಲ. ಮಾಡ್ಬೇಕಂತ ಡಿಸೈರ್ ಇದ್ರೆ ಯಾರು ಬೇಕಾದ್ರೂ ಇಲ್ಲಿಂದ ಡೆವಲಪ್ಮೆಂಟ್ ಆಗ್ಬೋದು. ಸೊ ಅಂತ ಒಂದು ಸಿಸ್ಟಮ್ಗೆ ನೀವು ಒಬ್ಬ ವ್ಯಕ್ತಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ, ಅಲ್ಲಿ ಅವ್ರು ಏನ್ ಆಲೋಚನೆ ಮಾಡ್ಬೋದು, ನನ್ನ ಬಗ್ಗೆ ನನ್ನ ರೆಪ್ಯುಟೇಷನ್ ಹಾಳಾಗ್ಬೋದೇನಾ ಅಂತ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರೌಡ್ ಆಗಿ ಎಲ್ರಿಗೂ ಕೂಡ ಆಫರ್ ಕೊಡಿ. ಈ 3 Fs ಅನ್ನ ಯಾವತ್ತೂ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟೇ ಇನ್ವಿಟೇಷನ್ ಮಾಡ್ಲಿಕ್ಕೆ ಇರುವಂತದ್ದು. ತುಂಬಾ ಸಿಂಪಲ್, ತುಂಬಾ ಈಸಿ ಇದೆ. ಈ ಮೆಥಡ್ ಅಲ್ಲಿ ನಾನು ಹೇಳಿದಾಗೆ ನೀವು ಇನ್ವಿಟೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ಒಂದು ದೊಡ್ಡ ನೆಟ್ವರ್ಕ್ ಅನ್ನ ನೀವು ವೆರಿ ಸೂನ್ ಕ್ರಿಯೇಟ್ ಮಾಡಬಹುದು. ನಿಮ್ಮ ಅಕ್ಕಪಕ್ಕದ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ನೀವು ನಿಮ್ಮ ಟೀಮ್ ಅಲ್ಲಿ ಜಾಯಿನ್ ಮಾಡಿಸಬಹುದು. ನೀವು ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಇನ್ವಿಟೇಷನ್ ಮಾಡ್ತಾ ಹೋಗಿ.
ಅಂಡ್ ಇದರಲ್ಲಿ ನೀವಿನ್ನು ಎಕ್ಸ್ಪರ್ಟ್ ಆಗಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ನಾನು ಹೇಳಿದನ್ನ ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ, 1 ಮಂತ್ 2 ಮಂತ್ 3 ಮಂತ್ ಪ್ರಾಕ್ಟೀಸ್ ಮಾಡಿ, ಕಂಟಿನ್ಯೂಸ್ ಆಗಿ ಇನ್ವಿಟೇಷನ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮಾಡ್ತಾ 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 ಪರ್ಫೆಕ್ಷನ್ ಬರುತ್ತೆ. ನಿಮಗೆ ಗೊತ್ತಾಗಿ ಬಿಡುತ್ತೆ ಎಷ್ಟು ಈಸಿ ಇದೆ ಅಂತ ಹೇಳಿ. ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ಈ ಮೆಥಡ್ ಅಲ್ಲಿ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಕೊಂಡು ಇನ್ವಿಟೇಷನ್ ಅನ್ನ ಮಾಡ್ತಾ ಹೋಗಿ. ಜಾಸ್ತಿ ಪೀಪಲ್ ಅನ್ನ ನಿಮ್ಮ ಟೀಮ್ ಅಲ್ಲಿ ತಗೊಂಡ್ಬನ್ನಿ. ಒಂದು ಒಳ್ಳೆಯ ಸಕ್ಸಸ್ಫುಲ್ ನೆಟ್ವರ್ಕಿಂಗ್ ಬಿಸ್ನೆಸ್ ಮ್ಯಾನ್ ನೀವು ಆಗ್ಬೋದು, ಅಥವಾ ನೆಟ್ವರ್ಕಿಂಗ್ ಬಿಸ್ನೆಸ್ ವುಮೆನ್ ನೀವು ಆಗ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಲೈಕ್ ಆಯ್ತು ಅಂತ ಅನ್ಕೊಳ್ತೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಿಡಿ. ನಿಮಗೆ ಇನ್ನೂ ಕೂಡ ಜಾಸ್ತಿ ಇನ್ಫಾರ್ಮೇಶನ್, ಜಾಸ್ತಿ ಬಿಸ್ನೆಸ್ ಬಗ್ಗೆ, ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಈ ನಿಮಗೆ ಚಾನಲ್ ಅಲ್ಲಿ ಸಿಗ್ಲಿಕ್ಕಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಅಮರ್.